ಸುಪ್ರಭಾತಂ. ಸುಭಾಷಿತ ರಾಜ ರಾಷ್ಟ್ರಕೃತಂ ಪಾಪಂ ರಾಜಪಾಪಂ ಪುರೋಹಿತಃ ಭರ್ತ್ರಾ ಚ ಸ್ತ್ರೀಕೃತಂ ಪಾಪಂ ಶಿಷ್ಯ ಪಾಪಂ ಗುರುರ್ವಹೇತ್. ಯಾರು ಮಾಡಿರ್ತಕ್ಕಂತಹ ಪಾಪವನ್ನು ಇನ್ಯಾರೋ ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ. ಯಾವಾಗ ಅಂತಂದರೆ ರಾಜ ರಾಷ್ಟ್ರಕೃತಂ, ಈ ದೇಶದಲ್ಲಿ ರಾಜ್ಯದಲ್ಲಿ ಪ್ರಜೆಗಳು ತಪ್ಪನ್ನು ಮಾಡಿದರೆ ಅದೆಲ್ಲದರ ಪಾಪ ರಾಜನಿಗೆ ಬರುತ್ತೆ. ಯಾಕಾಗಿ ಆ ರಾಜನಾಗಿರ್ತಕ್ಕಂಥವನು ಅಥವಾ ನಮ್ಮನ್ನು ಯಾರು ಆಡಳಿತ ಮಾಡ್ತಾ ಇರ್ತಾರಲ್ವ ಅವರು ನಮ್ಮನ್ನು ಅಥವಾ ಪ್ರಜೆಗಳನ್ನು ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗಬೇಕು. ಅವರು ಮಾಡುವಂಥ ತಪ್ಪಿಗೆ ಅಲ್ಲೇ ಕಠಿಣ ಶಿಕ್ಷೆ ಕೊಡಬೇಕು. ಇಲ್ಲ ಅಂತಂದರೆ ಆ ಪ್ರಜೆಗಳು ಮಾಡುವಂಥ ಎಲ್ಲ ಪಾಪಗಳಿಗೂ ಕೂಡ ಅದು ರಾಜನಾಗಿರ್ತಕ್ಕಂಥವನು ಹೊಣೆಯಾಗುತ್ತಾನೆ, ಅವನನ್ನು ಸಲ್ಲುತ್ತದೆ. ಹಾಗೆ ರಾಜ ಪಾಪಂ, ರಾಜನೇ ತಪ್ಪು ಮಾಡಿಬಿಟ್ರೆ ಕೆಲವೊಮ್ಮೆ ರಾಜನು ಕೂಡ ತಪ್ಪು ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಆವಾಗ ಯಾರು ಅದಕ್ಕೆ ಮೂಲ ಕಾರಣ ಅಥವಾ ಆ ಪಾಪವನ್ನು ಯಾರು ಹೊತ್ತುಕೊಂಡು ಹೋಗಬೇಕು ಅಂದರೆ ಪುರೋಹಿತ, ರಾಜನನ್ನು ಕೂಡ ಸರಿಯಾಗಿ ನಡೆಸಿಕೊಂಡು ಹೋಗಬೇಕಾಗಿರ್ತಕ್ಕಂತಹ ಕರ್ತವ್ಯ ಎಲ್ಲ ಧರ್ಮವನ್ನು ವೇದವನ್ನು ತಿಳಿದುಕೊಂಡಿರ್ತಕ್ಕಂತಹ ಪುರೋಹಿತನ ಜವಾಬ್ದಾರಿಯಾಗಿರ್ತದೆ. ಅವನು ಅದನ್ನು ಮರೆತ ಅಂತಂದರೆ, ರಾಜನಿಗೆ ಸನ್ಮಾರ್ಗವನ್ನು ಅವನು ತೋರಲಿಲ್ಲ ಅಂತಂದರೆ ರಾಜ ಮಾಡುವಂಥ ಎಲ್ಲ ಪಾಪಗಳನ್ನು ಕೂಡ ಅವನು ಹೊರಬೇಕಾಗ್ತದೆ. ಹಾಗೆ ಭರ್ತ್ರಾಚ ಸ್ತ್ರೀಕೃತಂ ಪಾಪಂ, ಹೆಂಡತಿ ತಪ್ಪು ಮಾಡಿದರೆ ಯಾರದನ್ನೆಲ್ಲ ಹೊತ್ಕೊಂಡು ಹೋಗಬೇಕು? ಅವಳ ಗಂಡನಾಗಿರ್ತಕ್ಕಂಥವನ ಹೊಣೆಯಾಗುತ್ತದೆ. ಹೆಂಡತಿ ತಪ್ಪು ಮಾಡಿದ್ಲು ಅಂತಂದರೆ ಗಂಡ ಆ ಎಲ್ಲ ಪಾಪವನ್ನು ಕೂಡ ಅವನು ಹೊರಬೇಕಾಗುತ್ತದೆ. ಹಾಗೇನೆ ಶಿಷ್ಯರು ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರು ಅಂದರೆ ಅದರ ಜವಾಬ್ದಾರಿ ಯಾರ್ದಾಗಿರ್ತದೆ? ಗುರುವಿನದ್ದಾಗಿರ್ತದೆ. ಆ ಗುರು ಆ ಶಿಷ್ಯರು ತಪ್ಪು ಮಾಡದಂತಹ ರೀತಿಯಲ್ಲಿ ಬೆಳೆಸಬೇಕು. ಒಂದೊಮ್ಮೆ ಅವರಿಂದ ತಪ್ಪಾಯಿತು, ಅವರು ಪಾಪವನ್ನು ಮಾಡಿದ್ರು ಅಂತಂದರೆ ಆ ಪಾಪಕ್ಕೆ ಹೊಣೆ ಗುರುವಾಗುತ್ತಾನೆ. ಹಾಗಾಗಿ ಯಾರೂ ಕೂಡ ತಪ್ಪು ಮಾಡದಂತಹ ರೀತಿಯಲ್ಲಿ ದೇಶ ಅನ್ನುವಂಥದ್ದು, ಕಾಲ ಎನ್ನುವಂಥದ್ದು ಮುಂದುವರೆದ್ರೆ ಆಗ ಮಾತ್ರ ಎಲ್ಲರೂ ಕೂಡ ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ. ಧನ್ಯವಾದ.